ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದಾರಲ್ಲೋ. ಸಾಹೇಬ್ರ ನೀವು ಬಂದಿರಂದ್ರೆ ನಿಮ್ಮನ್ನ ನೋಡ್ತಾರ್ರಿ. ಅಂಜಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಪಟ್ಟನ ಮನೆ ಒಳಗೆ ಹೋಗ್ಬಿಡೋಣ. ಬರ್ರಿ ಬರ್ರಿ. ಇಲ್ಲಿ ಸಾಹೇಬ್ರ, ಎಲ್ಲ ಕನ್ಸಲ್ ಕಂಡಂಗೆ ಆಗ್ತಾ ಇದೆಯಲ್ಲ. ಸಾಹೇಬ್ರ, ರಮಯ್ಯವ್ರೆ, ಏನ್ ಹೇಳಿ ಅಂದ್ರೆ ಮಗನಂತೂ ಕಳ್ಕೊಂಡ್ಬಿಟ್ಟಿದೀವಿ. ಮಗಳ ಗತಿನೂ ಹಿಂಗಾದ್ರೆ ಹೆಂಗೆ ಹೇಳಿ ಅಂದ್ರೆ. ರಾಮಯ್ಯವ್ರೆ, ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದಯವಿಟ್ಟು ದುಡುಕ್ಬೇಡಿ. ನನ್ನಿಂದ ತಪ್ಪಾಗಿದೆ, ಅದನ್ನ ಸರಿಪಡಿಸ್ಕೋಬಹುದು. ಅಪ್ಪ, ಏನಪ್ಪ ಇದು ಮಚ್ಚಿಟ್ಕೊಂಡು? ಅದು ಭಾವ, ಅಪ್ಪ ಕಾಯಿ ಸುಲಿತಿದ್ರು, ಅದಕ್ಕೆ ಹಂಗೆ ಮಚ್ಚಿನ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮಗ್ಳಿಗೆ ಹೀಗಾಗಿದ್ಯಲ್ಲ ಅನ್ನೋ ನೋವಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕನ್ಸಲ್ ಹೀಗಿರ್ಲಿಲ್ವಲ್ಲ. ಕೈ ಏನಾಯ್ತು? ಕೈ ಏನಾಯ್ತಾ? ನಮ್ಮ ಮಗಳು ಕೈ ಮುರ್ಕೊಂಡ್ರದ್ ನಿಮಗೆ ಗೊತ್ತಿಲ್ಲವ್ರ? ಸುಮ್ಮನ ಏನು ಹೇಳಲೇ ಇಲ್ವ್ರ? ಸುಮನ ಅವರ ಏನಾಯ್ತು ಚಿಟ್ಟೆ? ಅದ ಸಾಹೇಬ್ರ, ನಿಮಗೆ ಹೇಳಿದ್ನಲ್ಲ, ಅದು ಸಾಹೇಬ್ರು ಎಲೆಕ್ಷನ್ ಗಲಿ ಬಿಡ ಮರ್ತು ಬಿಟ್ಟಾರ. ಬಳಿ ಅಂದ್ರೆ ನಿಮ್ಮ ತಮ್ಮ ಮಹಾನುಭಾವ ಕುಡಿದು ಗಾಡಿ ಓಡಿಸುವಾಗ ಗುದ್ದಿ ನನ್ನ ಮಗಳ ಕೈ ಮುರಿದಾಕವನೆ. ಅಪ್ಪ, ಸ್ವಲ್ಪ ಸುಮ್ಮನಿರ್ತೀಯಾ? ಭಾವ, ನನ್ಗೇನು ಆಗಿಲ್ಲ. ಸುಭಾಷ್ ಅವ್ರು ಹೇಗಿದ್ದಾರೆ? ಅವ್ರಿಗೇನವ, ಸಾಹೇಬ್ರು ತಮ್ಮ ಅಲ್ವಾ, ಚೆನ್ನಾಗೇ ಇರ್ತಾರ ಕಣವ. ಅಪ್ಪ, ಯಾಕಪ್ಪ ತಮ್ಮ ತಮ್ಮ ಅಂತ ಈಗ ಚುಚ್ಚಿ ಚುಚ್ಚಿ ಮಾತಾಡಿಸ್ತಿದ್ಯಾ? ಭಾವ, ಸುಭಾಷ್ ಅವ್ರದ್ದೇ ಎಲ್ಲ ತಪ್ಪಿಲ್ಲ, ನಂದು ತಪ್ಪಿದೆ. ಫುಟ್ಪಾತ್ ಅಲ್ಲಿ ಹೋಗೋದ್ ಬಿಟ್ಟು ನಾನ್ ರೋಡ್ಗೆ ಇಳಿದ್ಬಿಟ್ಟೆ. ಪಾಪ ಅವ್ರಿಗೂ ಗೊತ್ತಾಗ್ದೆ ಹೀಗಾಗೋಯ್ತು. ಕ್ಷಮಿಸ್ಬಿಡಿ ರಾಮಯ್ಯ ಅವರೇ, ಎಲೆಕ್ಷನ್ ಟೆನ್ಷನ್ ನಲ್ಲಿ ನಂಗೆ ನೆನಪಾಗ್ಲಿಲ್ಲ. ಅಪ್ಪ, ಹೋಗೊಂದ್ ಲೋಟ ನೀರ್ ತಗೊಂಡ್ ಬಾ. ಭಾವ, ಬನ್ನಿ ಕೂತ್ಕೊಳ್ಳಿ. ಅಕ್ಕನ್ ಜೊತೆಗ್ ಬರ್ಲಿಲ್ವಾ ಭಾವ? ಅಂದ್ರ ಸುಮನಕ್ಕ ಮನಿಗ್ ಬಂದಿಲ್ಲ? ತಿಂಕನಪ್ಪ, ಯಾಕಳಿ ಅಂದ್ರೆ ಸುಮ್ಮನೆ ಹೇಳ್ ಬರ್ಲಿಲ್ವರ? ಅಲ್ಲ, ಇವತ್ತೊಂದು ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ವಿ. ಸುಮನ ಅವರು ಕಾಲನಿಗೆ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅದಕ್ಕ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗಾರ ಸುಮನಕ್ ಮನಿಗ್ ಬಂದಿಲ್ಲ? ಇಲ್ಲ ಕಣಪ್ಪ, ಬತ್ತಿ ನಿಮ್ಗೆ ಬಂದೇ ಬರ್ತಾಳೆ. ನೀವು ಕೂತ್ಕೊಳ್ಳಿ, ನೀವು. ಸುಮನ ಅವರು ಇಲ್ಲಿಗೆ ಬಂದಿಲ್ಲ. ಮನೇಲಿ ನಡೆದಿದ್ದ ವಿಚಾರ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಸುಮನ ಅವ್ರು ಎಲ್ಲಿಗೆ ಹೋದ್ರು? ಚಿಟೆ, ರಾಜಿಗೆ ಫ್ರೂಟ್ಸ್ ಮೆಡಿಸಿನ್ಸ್ ಏನೇನ್ ಬೇಕು ತಗೊಬಂದ್ಬಿಡು. ಭಾವ, ಅಕ್ಕ ಎಲ್ಲ ತಂದ್ಕೊಟ್ಟಿದ್ದಾರೆ, ತೊಂದ್ರೆ ಇಲ್ಲ. ಹೌದಾ? ಸರಿ. ಸಾರಿ ರಾಜಿ, ನನ್ನ ತಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ ಸಾಹೇಬ್ರೆ? ನಾವು ಅದನ್ನ ಆಗ್ಲೇ ಬಿಟ್ಟಾಕ್ಬಿಟ್ಟಿದೀವಿ. ಏನೋ ತಂದೆ ಕಳ್ಳಲ್ವ್ರ, ನಿಮ್ಮನ್ನು ನೋಡಿದ ತಕ್ಷಣ ದುಃಖ ಉಮ್ಮಳಿಸ್ ಬಂತು. ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ಆಮೇಲೆ ನಿಮ್ಮಂಥ ದೇವರಂಥ ಮನುಷ್ಯರಿಗೆ
ಅಂತ ತಮ್ಮ ಅವನಲ್ಲ ಅಂತ ಒಸಿ ಬೇಜಾರಾಯ್ತು ಆಟೆಯ ಸಾಹೇಬ್ರೆ. ಇಲ್ಲ ರಾಮಯ್ಯ ಅವರೇ, ತಮ್ಮ ಸರಿ ಹೋಗ್ತಾನೆ. ಸರಿ ರಾಜಿ, ಬರ್ತೀನಿ. ತಗೊಳ್ಳಿ ಮಾತ್ರನಾ? ನನಗೆ ಮಾತ್ರ ಬೇಡ, ನಾನು ಮನೆಗೆ ಹೋಗ್ಬೇಕು. ಪ್ಲೀಸ್ ನನ್ನ ಮನೆಗೆ ಕಳಿಸಿ. ಇನ್ಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ಬೇಡಿ. ತಪ್ಪಿಸ್ಕೊಳಕ್ ಆಗೋದೂ ಇಲ್ಲ. ತಗೊಳ್ಳಿ ಮಾತ್ರನಾ? ನನಗೆ ಬೇಡ, ನಾನು ಮನೆಗೆ ಹೋಗ್ಬೇಕು. ನೀವು ಇವಾಗ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ನಾನು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಇಂಜೆಕ್ಷನ್ ಕೊಟ್ರೆ 24 ಗಂಟೆ ನೀವು ನಿದ್ದೆ ಮಾಡ್ತೀರಾ. ಕೊಡ್ಲಾ? ಕೊಡಿ. ಬೇಡ ಬೇಡ ಬೇಡ. ತಗೊಳ್ಳಿ ಹಾಗಾದ್ರೆ. ಮಾತ್ರ ತಗೋತೀನಿ. ನಾನ್ 3 ಗಂಟೆ ಆದ್ಮೇಲೆ ಮತ್ತೆ ಬರ್ತೀನಿ. ಆಗ ನೀವ್ ಹೀಗೆ ಜಾಣನ್ ತರ ಮಾತ್ರೆ ತಗೊಬೇಕು. ಈಗ ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಸಾಹೇಬ್ರ, ನೀವು ಸುಮ್ನೆ ಟೆನ್ಷನ್ ಮಾಡ್ಕೊಳಕತ್ತೀರಿ. ಸುಮ್ನಕ್ಕೆ ಏನಂಗ್ ಮಾಡೋದಿಲ್ಲ. ಆಕೆ ದೇವತಿದ್ದಂಗ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ್ರಿ. ಸುಮ್ನೆ ಎಲ್ಲ ಚಿಟ್ಟೆ, 10 ಕಾರಣಗಳಿದೆ. ಒಂದು ಚಿಕ್ಕ ಅನಾಹುತ ಆದ್ರೂ ನಾನು 5 ವರ್ಷದಿಂದ ಪಟ್ಟಿದ ಕಷ್ಟ ಎಲ್ಲ ಹಾಳಾಗೋಗುತ್ತೆ. ಚಿಟ್ಟೆ, ಸುಬ್ದವ್ರು ಕಾಲ್ ಮಾಡ್ತಿದ್ದಾರೆ. ಮಾತಾಡ್ರಿ. ಹಲೋ ಸುಬ್ದವ್ರೆ, ಎಲ್ಲಿದ್ದೀರಾ? ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಅದೇನಾಗಿದ್ಯೋ ಗೊತ್ತಿಲ್ಲ ಸಾಹೇಬ್ರೆ, ರಿಂಗ್ ಆಗಿದ್ದೆ ಕೇಳಿಸಿಲ್ಲ ನಂಗೆ. ಸರಿ, ನೀವ್ ಇವಾಗ ಎಲ್ಲಿದ್ದೀರಾ? ನಾನು ಕುಡ್ತಾ ಬಿಡ್ಸೋ ಆಸ್ಪತ್ರೆ ಹತ್ರ ಇದ್ದೀನಿ. ಏನಂದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಅಕ್ಕ, ಈ ಆಸ್ಪತ್ರೆಗೆ ಏನಂತಾರೆ? ರಿಹ್ಯಾಬಿಲಿಟೇಷನ್ ಸೆಂಟರ್ ಸಾಹೇಬ್ರೆ. ಅದೇನೋ ರಿಹ್ಯಾಬಿಲಿಟೇಷನ್ ಸೆಂಟರ್. ರಿಹ್ಯಾಬಿಲಿಟೇಷನ್ ಅಂತೆ ಸರ್. ಅಲ್ಲಿ ನೀವೇನ್ರಿ ಮಾಡ್ತಾ ಇದ್ದೀರಾ? ಅದು ಸುಭಾಷ್ ಅವರು ವಿಪರೀತ ಕುಡ್ದಿದ್ರು ಸಾಹೇಬ್ರೆ. ಕುಡ್ದಿದ್ ನಶೆಯಲ್ಲಿ ಅವ್ರ ಸ್ನೇಹಿತರಿಗೆಲ್ಲ ಬಾಟ್ಲಲ್ಲಿ ಹೊಡಿಯೋದಕ್ಕೆ ಹೋಗಿದ್ರು. ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಇಲ್ಲಿ ಕರ್ಕೊಂಡ್ಬಂದ್ ಸೇರ್ಸಿದೀನಿ. ಹಾಗಾದ್ರೆ ನೀವ್ ಕಾಲಿಂಗ್ ಹೋಗಿಲ್ಲ ಅನ್ನಿ. ಇಲ್ಲ ಸಾಹೇಬ್ರೆ. ಸಾಹೇಬ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆ ಇಲ್ಲಿಗೆ ಬಂದ್ ಹೋಗ್ತೀರಾ? ಸುಭಾಷ್ ಅವರು ತುಂಬಾ ಕೋಪದಿಂದ ನಡ್ಕೋತಿದ್ದಾರೆ. ನನಗ್ ಸ್ವಲ್ಪ ಭಯ ಇದೆ, ಅದಕ್ಕೆ. ಸರಿ, 10 ನಿಮಿಷ ನಾನು ಅಲ್ಲಿರ್ತೀನಿ. ಸರಿ ಸಾಹೇಬ್ರೆ. ಬೇಗ ಹೋಗು, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗು. ಏನೋ ನನ್ನ ಮೊಬೈಲು ನನ್ನ ವಾಲೆಟ್ ಅಲ್ಲಿ ಎಲ್ಲಿದೆ? ಅದೆಲ್ಲ ಕೌಂಟರ್ ಇರುತ್ತೆ. ನಿನ್ ಮನೆಗೆ ಹೋಗ್ಬೇಕಾದ್ರೆ ಕೊಡ್ತಾರೆ. ಏನಕ್ಕೆ? ನನ್ನ ವಾಲೆಟ್ ತಗೊಂಡ್ ಬರ್ತೀಯಾ? ಅದ್ರಲ್ಲಿ 10,000 ಇದೆ, ನಾನು ನಿನ್ನ ಕೊಡ್ತೀನಿ. ಹೇಯ್ ಕೂತ್ಕೋ. ಏನಕ್ಕೆ 10,000 ನನಗೆ ಕೊಡ್ತೀಯಾ? ಇವಾಗ ನಾನು ಎಸ್ಕೇಪ್ ಆಗ್ತೀನಲ್ಲ, ಅದಕ್ಕೆ ನೀನ್ ಹೆಲ್ಪ್ ಮಾಡ್ತಿಲ್ಲ, ಅದಕ್ಕೆ ನಿನ್ನ ಕೊಡ್ತೀನಿ. ನಿನ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ನೀನ್ 10,000ಕ್ಕೋಸ್ಕರ ನನ್ನ ಕೆಲಸ ಕಳ್ಕೊಳಕ್ಕಾಗುತ್ತಾ?
ನಾನು ಯಾರು ಗೊತ್ತಾ? ನೀನ್ ಮಿನಿಸ್ಟರ್ ಮಗನಾ? ಮುಂದೆ ಮಿನಿಸ್ಟರ್ ಆಗೋನ್ ತಮ್ಮ ನಾನು. ತೀರ್ಥಂಕರ ಪ್ರಸಾದ್ ಗೊತ್ತಾ? ಟಾಪ್ ಟ್ರೆಂಡ್ಗಳಿರೋ ಪೊಲಿಟಿಷಿಯನ್. ಅವನ್ ತಮ್ಮ ನಾನು. ಈ ಸತಿ ನಮ್ಮ ಅಣ್ಣ MLA ಎಲೆಕ್ಷನ್ ನಿಲ್ತಾ ಇದ್ದಾನೆ. ಗೆಲ್ಲದಂತೂ 100% ಕನ್ಫರ್ಮ್. ಯೋಚನೆ ಮಾಡು, ನೀ ನನಗೆ ಹೆಲ್ಪ್ ಮಾಡು. ಅದಕ್ಕೇನೀಗ? ಕೂತ್ಕೋ. ನೋಡು, ನಮ್ಮ ಅಣ್ಣ ಗೆಲ್ಲದಂತೂ 100% ಕನ್ಫರ್ಮ್. ನಿನಗೇನ್ ಕೆಲಸ ಬೇಕು ಹೇಳು? ಗೌರ್ಮೆಂಟ್ ಕೆಲಸ ಬೇಕಾ, ಪ್ರೈವೇಟ್ ಕೆಲಸ ಬೇಕಾ, 1 ಲಕ್ಷ ಸ್ಯಾಲ್ರಿ, ಕಡಿಮೆ ಆಯ್ತಾ 2 ಲಕ್ಷ? ಯೋಚನೆ ಮಾಡೋ. ರೇ ಇದಲ್ರಿ ಮೇಲೆ ಏನ್ ಹೇಳಿ ನಾ ತಲೆ ಕೆಡ್ಸ್ಬೇಡಿ ನೀವು. ತಲೆ ಕೆಡ್ಸ್ಕೋಬೇಕು. ಬರೀ 10-20 ಸಾವಿರಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಯಾ? ಯೋಚನೆ ಮಾಡು. ನಮ್ಮ ಅಣ್ಣ ಮಂತ್ರಿ ಆದ್ರೆ ನಿನಗೆ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ. ಪಕ್ಕ ಕೊಡಿಸ್ತೀಯಾ? ಪ್ರಾಮಿಸ್, ಪ್ರಾಮಿಸ್, ಪಕ್ಕ. ನಂಬೋದಾ? ನಂಬೋದ್ ಕಣಪ್ಪ, ಪಕ್ಕ. ಇವಾಗ ನಾನು ಏನ್ ಮಾಡ್ಬೇಕು? ತೆಗಿ. ಏಯ್ 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 ಇರೋ, ಏನ್ ಮಾಡ್ತಾ ಇದ್ಯಾ? ನಿನ್ ಬಟ್ಟೆ ನಾನು ಹಾಕೋತೀನಿ, ನನ್ ಬಟ್ಟೆ ನೀನ್ ಹಾಕೋ. ನೀನ್ ಇಲ್ಲಿರು, ನಾನು ಎಸ್ಕೇಪ್ ಆಗ್ತೀನಿ. ಏನಾದ್ರು ಎಡವಟ್ಟಾದ್ರೆ? ಹಾಗೇನು ಆಗಲ್ಲಯ್ಯ. ಹಾಗೇನಾದ್ರೂ ಆದ್ರೆ ನಾನ್ ನಿನಗ್ ಹೊಡೆದು ನಿನ್ ಬಟ್ಟೆ ಹಾಕೊಂಡೋದೆ ಅಂತ ಹೇಳು, ಸರಿನಾ? ನನ್ಗೆ ತೊಂದ್ರೆ ಆಗಲ್ಲ ತಾನೆ? ಏನೂ ಆಗಲ್ಲ ಸ್ವಾಮಿ, ತೆಗಿ. ಡನ್. ಓಕೆ. ಏ ಅಣ್ಣ, ಹಾ, ಸ್ವಲ್ಪ ಮೇಲ್ಗಡೆ ಪೇಷಂಟ್ ನ ಕೆಳಗ್ ಕರ್ಕೊಂಡ್ ಬರ್ಬೇಕು, ಬನ್ನಿ. ಒಂದ್ ನಿಮಿಷ, ಡಾಕ್ಟರ್ ಕರಿತಾ ಇದಾರೆ, ಬಂದ್ ಕರ್ಕೊಂಡ್ ಬರ್ತೀನಿ.